क्या हकीकत है, हमारा तजुर्बा क्या है। हमारी क्या हकीकत है, हमारा तजुर्बा क्या है, जो हम बतला सके महबूब रब की इंतहा क्या है। ना समझा है ना समझेगा कोई इंसान हकीकत को, ना समझा है ना समझेगा कोई इंसान हकीकत को। खुदा जाने मोहम्मद मुस्तफ़ा का मर्तबा क्या है, खुदा जाने मोहम्मद मुस्तफ़ा का मर्तबा क्या है। तेरी मेराज पर हैरत में क्यों अक्ल व खुर्द ना हो, तेरी मेराज पर हैरत में क्यों अक्ल व खुर्द ना हो। वहाँ जिब्रील जब हैरान है ये माजरा क्या है, वहाँ जिब्रील जब हैरान है ये माजरा क्या है। हमारा दीन और हमारा ईमान तो मौकूफ है उस पर, हमारा दीन हमारा ईमान तो मौकूफ है उस पर। हमें जिसने सिखाया है कि तौहीद खुदा क्या है, कि जिसने सिखाया है हमें कि तौहीद खुदा क्या है। नजर आए जिसे अपनी तरह सरकार लासानी, नजर आए जिसे अपनी तरह सरकार लासानी, तो वो कम ज़र्फ क्या जाने मकाम मुस्तफ़ा क्या है, वो कम ज़र्फ क्या जाने मकाम मुस्तफ़ा क्या है। अदाएं खौफ फना है सादगी पर मेरे आका की, अदाएं खुद फना है सादगी पर मेरे आका की। ना पूछो हम हुए कुर्बान जिस पर वो अदा क्या है, ना पूछो हम हुए कुर्बान जिस पर वो अदा क्या है। आगे फरमाते हैं, दो अशर लास्ट है। अकीदत को मेरी ना देख जाहिद शक की नजरों से, अकीदत को मेरी ना देख जाहिद शक की नजरों से। ये आशिक ही समझता है बुरा क्या है भला क्या है, ये आशिक ही समझता है भला क्या है बुरा क्या है। मोहम्मद के इशारे पर कटाए सर लुटाए घर, मोहम्मद के इशारे पर कटाए सर लुटाए घर। सहाबा से कोई पूछे फना क्या है बका क्या है, सहाबा से कोई पूछे फना क्या है बका क्या है। खुदा रहमान है और रहमतुल लिल आलमीन तुम हो, खुदा रहमान है और रहमतुल लिल आलमीन तुम हो। तो फिर दो रहमतों के बीच में नासिर पर खता क्या है, फिर दो रहमतों के बीच नासिर पर खता क्या है। मुअज़्ज़ज़ सामने कराम, आइए और एक मरतबा झुम झुम के हम सब के आका हम सब के मौला जनाब अहमद मुजतबा मोहम्मद मुस्तफ़ा सल्लल्लाहु अलैहि वसल्लम की बारगाह में अक़ीदत और मोहब्बत के साथ और एक मरतबा झुम झुम के दरूद पाक का नज़राना पेश कर लीजिए। अल्लाहुम्मा सल्ली अला सय्यिदना शफीना हबीबना नबीना मौलाना मुहम्मद बारिक सल्लल्लाहु अलैहि सलातु व सलाम अलैका या हबीबी या रसूलुल्लाह सल्लल्लाहु अलैहि वसल्लम। मुअज़्ज़ज़ सामने कराम, ನಾವು ಹೋದ ಶುಕ್ರವಾರ ಹಜರತೆ ಇಮಾಮೆ ಹಸನೈನ್ ಕರೀಮೈನ್ ಶುಹದಾಯ ಕರ್ಬಲಾ ಬಗ್ಗೆ ನಾವು ಕೇಳಿದ್ವಿ. ಹಜರತೆ ಇಮಾಮೆ ಹುಸೇನ್ ರದಿ ಅಲ್ಲಾಹು ತಆಲಾ ಅನ್ಹರು ಶಹೀದ್ ಆಗಿದ್ದ ನಂತರ ಕರ್ಬಲಾ ಮೈದಾನದಲ್ಲಿ ಅವ್ರ ಕುಟುಂಬರ ಜೊತೆ ಏನೇನಾಯಿತು ಅನ್ನೋದ್ರ ಬಗ್ಗೆ ನಾವು ಕೇಳಿದ್ವಿ. ಮತ್ತು ಪ್ರೀತಿಯ ಸಹೋದರರೇ, ಹಜರತೆ ಝೈನುಲ್ ಆಬಿದೀನ್ ರದಿ ಅಲ್ಲಾಹು ತಆಲಾ ಆ ಕುಟುಂಬಗಳಲ್ಲಿ ಅವರು ಒಬ್ಬರೇ ಉಳಿದಿದ್ರು. ಹಜರತೆ ಝೈನುಲ್ ಆಬಿದೀನ್ ರದಿ ಅಲ್ಲಾಹು ತಆಲಾ ಅನ್ಹರು ಪ್ರಪಂಚದಲ್ಲಿ ಎಷ್ಟು ವರ್ಷ ಜೀವಿತ ಇದ್ದರು, ಅವರು ಯಾವತ್ತು ಅವರ ಮುಖದ ಮೇಲೆ ನಗು ಏನಿದೆ ಅದು ಯಾವತ್ತು ನೋಡಿಲ್ಲ ಅಂತೆ ಜನರು. ಬರೇ ಹಜರತೆ ಝೈನುಲ್ ಆಬಿದೀನ್ ಅವರು ಅಳುತ್ತಿದ್ರು. ಏಕೆಂದ್ರೆ ತನ್ನ ಕಣ್ಣಿನ ಮುಂದನೆ ಅಣ್ಣರು ಮತ್ತು ತಮ್ಮರು ಶಹೀದ್ ಆಗಿದ್ದಾರ, ತನ್ನ ಸ್ವಂತ ಕೊಲೆ ಯಾನಿ ತಂದೆ ಇಮಾಮಿ ಹುಸೇನ್ ಅವರು ಶಹೀದ್ ಆಗಿದ್ದಾರ, ಮತ್ತು ಬಂದಿರುವ ಎಲ್ಲರೂ ಜನರು ಅವ್ರ ಜೊತೆ ಶಹೀದ್ ಆಗಿದ್ದಾರ. ಇದೆಲ್ಲ ನೋಡಿದ ನಂತರ ಯಾರಿಗೆ ತಡ್ಕೊಳಕ್ ಆಗ್ತೈತಿ? ಯಾರಾಗೋದಿಲ್ಲ. ಈಗ ನಮ್ಮ ಕಣ್ಣಿನ ಮುಂದೆನೆ ಯಾರಾದ್ರಿಗೆ ಅರ್ಧ ದೇಹ ಕಟ್ಟವನ್ನು ಮಾಡಲಿ, ಅವ್ರದ್ದು ಏನಾದ್ರೆ ಇಡೀ ದೇಹ ತುಂಡು ಮಾಡಲಿ, ನಾವು ಬರೀ ಮಲಗಿದ್ರೇನೆ ಅದೇ ನಮ್ಮ ನಿದ್ದೆ ಒಳಗೆ ಬರ್ತೈತ್ರಿ, ಹೇಳಿದ್ರೆ ಅದೇ ನಮ್ಗೆ ಕಂಡು ಬರ್ತೈತಿ. ಈ ರೀತಿ ಅವ್ರಿಗೆ ಕೊಲೆ ಮಾಡಿದ್ರಪ್ಪ, ಈ ರೀತಿ ನಮ್ಮ ಕಣ್ಣಿನ ಮುಂದೆ ತುಂಡು ಮಾಡಿದ್ರು ದೇಹ. ಅವ್ರು ಕಣ್ಣನ್ನು ಬ್ಯಾರೆ ಮಾಡಿದ್ರು, ಕೈ ಬ್ಯಾರೆ ಮಾಡಿದ್ರು, ಕಾಲು ಬ್ಯಾರೆ ಮಾಡಿದ್ರು. ನಾವು ತಡ್ಕೊಳಂಗಿಲ್ಲ. ನಮ್ಗೆ 3-4 ದಿನ ಅದೇ ಚಿಂತೆ ಒಳಗಿರ್ತೀವಿ. ಯಾವ ರೀತಿ ಕೊಲೆ ಮಾಡಿದ್ರು, ಅವ್ರಿಗೆ ಯಾವ ರೀತಿ ಸಾಯಿಸಿದ್ರು, ಯಾರಾದ್ರೂ ವ್ಯಕ್ತಿಗೆ ಈ ರೀತಿ ಸಾಯಿಸಿದ್ರೆ ನಾವು ತಡ್ಕೊಳಾಗೋದಿಲ್ಲ.
ಹಜರತ್ ಝೈನುಲ್ ಆಬಿದೀನ್ ಅವರು ಕರ್ಬಲಾ ಮೈದಾನಲ್ಲಿ 22,000 ಜನರು ಕೂಡಿ ಅಹ್ಲೆ ಬೈತಿನ ಮನೆಯವರಿಗೆ ಅವರಿಗೆ ಪ್ರೀತಿ ಮಾಡಿರುವ ಜನರಿಗೆ ಈ ರೀತಿ ಕರ್ಬಲಾ ಮೈದಾನಲ್ಲಿ ಶಹೀದ್ ಮಾಡಿದ್ರು. ಅಲ್ಹಮ್ದುಲಿಲ್ಲಾ, ಕುರ್ಆನಿನ ಪ್ರಕಾರ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಯಾರು ತನ್ನ ನೇಕ ಭಕ್ತಾದಿಗಳಿಗೆ ಹೇಳಕ್ ಕುಂತಿದ್ದಾನೆ, ನನ್ನ ದಾರಿ ಬಳಿಗೆ ಯಾರು ನನಗಾಗಿ ನನ್ನ ಪ್ರೀತಿ ಒಳಗೆ ಶಹೀದ್ ಆಗಿದಾರ, ಹುತಾತ್ಮರು ಆಗಿದಾರ, ಅಂತಹ ಜನರು ಸತ್ತಿಲ್ಲ, ಕಯಾಮತ್ ತನಕ ತನ್ನ ಸಮಾಧಿ ಬಳಿಗೆ ಜೀವಿತಿದ್ದಾರೆ. ಕಯಾಮತ್ ತನಕ ತನ್ನ ಸಮಾಧಿ ಒಳಗೆ ಏನಿದ್ದಾರೆ, ಅವರು ಜೀವಿತಿದ್ದಾರೆ. ಅಲ್ಹಮ್ದುಲಿಲ್ಲಾ. ಏಕೆಂದ್ರೆ ಬ್ಯಾರೆ ಹಣ ಸಂಪತ್ತಿಗಾಗಿ ಅವರು ತನ್ನ ಜೀವವನ್ನು ತ್ಯಾಗ ಮಾಡಿಲ್ಲ. ಅವರು ಅಲ್ಲಾಹನ ಪ್ರೀತಿಗಾಗಿ ತನ್ನ ಜೀವನ ತ್ಯಾಗ ಮಾಡಿದ್ರು. ಅಲ್ಲಾಹನ ಹುಕ್ಮಿನಗಾಗಿ ಅವರು ತನ್ನ ಜೀವ ತ್ಯಾಗ ಮಾಡಿದ್ರು. ಅಂತಹ ಜನರು ಯಾವತ್ತೂ ಸತ್ಯ ಬೂದಿ ಆಗೋದಿಲ್ಲ. ಅಲ್ಲಾಹನಗಾಗಿ ಯಾರು ಶ್ರಮ ಪಟ್ಟರು, ಅಲ್ಲಾಹನಗಾಗಿ ಯಾರು ತನ್ನ ಜೀವನ ತ್ಯಾಗ ಮಾಡಿದ್ರು, ಅಂತಹ ಜನರು ಕಯಾಮತ್ ತನಕ ಜೀವಿತಿರುತ್ತಾರೆ. ಬರೀ ಅವರೇ ಅಷ್ಟಂತಿಲ್ಲ, ಅವ್ರ ಹೆಸರು ತಗೊಳ್ಳೋರು ಹುಟ್ಟಿರ್ತಾರ. ಕಯಾಮತ್ ತನಕ ಅವ್ರದ್ದು ಹೆಸರಿನ ಜೀವಿತಿರುತ್ತದೆ. ಆ ರೀತಿ ಇದ್ದಾರೆ. ಪ್ರೀತಿಯ ಸಹೋದರೇ, ನಾನು ಕರ್ಬಲಾದ ಸ್ವಲ್ಪ ವಾಕ್ಯವನ್ನು ಹೇಳಿ ಇನ್ಶಾಲ್ಲ ನನ್ನ ಮೋಜು ಇವತ್ತು ಉಂಟು ನನ್ನ ಮಸಜೀದ್ ಬಗ್ಗೆ. ಮಸಜೀದ್ನ ಅಹಮಿಯತ್ ಏನಿದೆ, ಮಸಜೀದ್ ಅಂದ್ರೆ ಏನು, ಈ ಅಲ್ಲಾಹನ ಸುಂದರವಾದ ಮನಿಗೆ ನಾವು ಏನ್ ತಿಳ್ಕೊಬೇಕು, ಯಾವ ರೀತಿ ಮನಿಗೆ ನಾವು ಅತಿ ಜಾಸ್ತಿ ಗಮನ ಕೊಡಬೇಕು, ಎಷ್ಟು ನಾವು ಪ್ರೀತಿ ಮಾಡಬೇಕು, ಅದರ ಬಗ್ಗೆ ನಾವು ಇನ್ಶಾ ಅಲ್ಲಾಹ್ ಇವತ್ತು ಕೇಳೋಣ. ಇವತ್ತು ಕೊನೆಯ ಲಾಸ್ಟು ಹಜರತ್ ಝೈನುಲ್ ಆಬಿದೀನ್ ಕತೆ ಕರ್ಬಲಾ ಮೈದಾನ ಇಲ್ಲಿ ಮುಗಿಯುತ್ತಿದೆ. ಹಜರತ್ ಝೈನುಲ್ ಆಬಿದೀನ್ ರದಿಯಲ್ಲಾಹು ತಆಲಾ ಅನ್ಹು ಎಷ್ಟು ವರ್ಷ ಜೀವಿತಿದ್ರು, ಅಳತಿದ್ದಿಲ್ಲ, ಏನು ಬರೀ ಅಳತಿದ್ರು, ನಗ್ತಿದ್ದಿಲ್ಲ, ಊಟ ಕಡಿಮೆ ಮಾಡ್ತಿದ್ರು. ಇಲ್ಲೇ ತನಕ ಬಂದಿದೆ ಹಜರತ್ ಝೈನುಲ್ ಆಬಿದೀನ್ ರದಿಯಲ್ಲಾಹು ತಆಲಾ ಅನ್ಹು ಏನಾದ್ರೆ ಒಣಿಯಲ್ಲಿ ಹೋಗಾಕ್ ಕುಂತಿದಾರಪ್ಪ ಅಂದರೆ, ಈಗ ಮಾಂಸದ ಅಂಗಡಿ ಇರ್ತಿದ್ದಿಲ್ಲ, ಗೋಸ್ಟ್ ಮಾರ್ಕೆಟ್ ಅಂತಾರಲ್ಲ, ಮಾಂಸದ ಅಂಗಡಿ. ಆ ಅಂಗಡಿಯವರು ಆ ಮಾಂಸ ಏನು ಹೊರಗಡೆ ಹಾಕ್ತಿದ್ರು, ಅದ್ರ ಮೇಲೆ ಬಟ್ಟೆ ಮುಚ್ಚುತ್ತಿದ್ರು, ಇಲ್ಲಾಂದ್ರೆ ಅಂಗಡಿನೇ ಬಂದ್ ಮಾಡ್ತಿದ್ರು. ಆ ಮಾಂಸದ ಅಂಗಡಿಯವರು ಗಿರಾಹಕಗಳು ಏನು ಬರ್ತಿದ್ರು ಅವ್ರೆಲ್ಲ ಕೇಳ್ತಿದ್ರು, ಏಕೆ ನೀವು ಅಂಗಡಿ ಬಂದ್ ಮಾಡಕ್ ಕುಂತಿದ್ದೀರಾ, ಇಷ್ಟೆಲ್ಲ ಜನರು ಮಾಂಸ ತಗೊಳಕ್ ನಿಂತಿದಾರ, ನೀವು ಅಂಗಡಿ ಬಂದ್ ಮಾಡಕ್ ಕುಂತಿದ್ದೀರಾ? ಆ ಅಂಗಡಿಯಲ್ಲಿ ಇರುವ ಮಾಲೀಕನಿದ್ದ, ಅವ್ನು ಹೇಳ್ತಿದ್ದ ಏನಂತ, ನಿಮ್ಗೆ ಗೊತ್ತಿಲ್ಲ ಝೈನುಲ್ ಆಬಿದೀನ್ ಬರಾಕ್ ಕುಂತಿದ್ದಾರೆ, ಹಜರತೆ ಝೈನುಲ್ ಆಬಿದೀನ್ ಬರಾಕ್ ಕುಂತಿದ್ದಾರೆ. ಕೇಳೋರು ಕೇಳಿದ್ರೆ, ಏಕೆ ಅವ್ರು ಬಂದಿದ್ರೆ ಏನಾಯ್ತು, ಅಂಗಡಿ ತೆಗೀರಿಲ್ಲ ನೀವು, ಗಿರಾಹಗಳಿಗೆ ಮಾಂಸ ಕೊಡ್ರಿ ಅಲ್ಲ. ಆ ಮಾಲೀಕ ಹೇಳಿದ ಏನಂತ, ಹಜರತೆ ಝೈನುಲ್ ಆಬಿದೀನ್ ರದಿಯಲ್ಲಾಹು ತಆಲಾ ಅನ್ಹು ಹೇಗೆ ಅಂಗಡಿ ಸಮೀಪ ಬರುತ್ತಾರೆ, ಈ ಮಾಂಸ ನೋಡಿದ ನಂತರ ಚಿರಾಡಿ ಅಳೋದಕ್ಕೆ ಶುರು ಮಾಡುತ್ತಾರೆ. ಅವರು ಮಾಂಸ ನೋಡಿದ ನಂತರ ಅಳೋದು ಶುರು ಮಾಡ್ತಾರೆ. ಹಜರತ್ ಝೈನುಲ್ ಆಬಿದೀನ್ ಅವರು ಅಳೋದು ನೋಡಿದ ನಮ್ಗೆ ತಡ್ಕೊಳಕ್ ಆಗುದಿಲ್ಲ, ಆ ರೀತಿ ಅಳುತ್ತಾರೆ. ಅವರು ಇಲ್ಲೇ ತನಕ ಅಳಿತಿದ್ರು. ಈಗ ನಾವು ಅಳದಿದ್ರೆ, ಅತಿ ಜಾಸ್ತಿ ಅವರು ಅಳದಿದ್ರೆ, ಇಲ್ಲಾಂದ್ರೆ ನಮ್ಮ ಕಣ್ಣಿನಿಂದ ಏನು ಬರುವ ನೀರು ಒಣಗ್ತೈತಿ, ಆದ್ರೆ ದುಃಖ ಹೃದಯದಲ್ಲಿ ಇರ್ತೈತಿ. ಜಾಸ್ತಿ ಅಳಿದ ನಂತರ ದುಃಖ ಹೃದಯದಲ್ಲಿ ಇರ್ತೈತಿ, ಕಣ್ಣಿನ ನೀರು ಬರೋದಿಲ್ಲ. ಹಜರತ್ ಝೈನುಲ್ ಆಬಿದೀನ್ ಅವರು ಯಾವ ರೀತಿ ಅಳತಿದ್ರು, ಅವರು ಅಳೋದು ನೋಡಿ ಎಲ್ಲಾ ಜನರು ಅಳದಿದ್ರು. ಹಜರತ್ ಝೈನುಲ್ ಆಬಿದೀನ್ ಕಣ್ಣಿನಿಂದ ನೀರು ಬರ್ತಿದ್ದಿಲ್ಲ, ರಕ್ತವನ್ನು ಬರ್ತಿದ್ದಂತೆ, ಆ ರೀತಿ ಅಳತಿದ್ರು ಹಜರತ್ ಝೈನುಲ್ ಆಬಿದೀನ್ ಅವರು. ತನ್ನ ತಂದೆಗೆ ಯೋಚನೆ ಮಾಡಿ, ಆ ಕರ್ಬಲಾ ಮೈದಾನಲ್ಲಿ ಆಗಿರುವ ಎಲ್ಲ ಯೋಚನೆ ಮಾಡಿ ಅಳತಿದ್ರು ಹಜರತ್ ಝೈನುಲ್ ಆಬಿದೀನ್ ಅವರು. ಈ ಕಾರಣ ಅಂಗಡಿ ಬಂದ್ ಮಾಡಕ್ ಕುಂತಿದ್ದೀವಿ. ಇಷ್ಟು ಭಯ ಪಡ್ಕೊಂತಿದ್ರು ಜನರು, ತನ್ನ ಅಂಗಡಿಯನ್ನು ಬಂದ್ ಮಾಡ್ತಿದ್ರು. ಮಾಂಸದ ತುಕಡಿವನ್ನು ನೋಡಿ ಹಜರತ್ ಝೈನುಲ್ ಆಬಿದೀನ್ ಅಳತಿದ್ರು. ಮತ್ತು ಇಲ್ಲೇ ತನಕ ಬಂದಿದೆ, ಹಜರತ್ ಝೈನುಲ್ ಆಬಿದೀನ್ ರದಿಯಲ್ಲಾಹು ತಆಲಾ ಅನ್ಹು ಒಂದು ಕುರ್ಬಾನಿ ತಿಂಗಳ ಬಂದಿದೆ. ಏನು ಕುರ್ಬಾನಿ ಕೊಡುವ ಸಂದರ್ಭದಲ್ಲಿ ಪ್ರಾಣಿಗೆ ಒಬ್ಬ ಕೊಲೆ ಜಬಾಹವನ್ನು ಮಾಡಕ್ ಕುಂತಿದ್ದ. ಹಜರತ್ ಝೈನುಲ್ ಆಬಿದೀನ್ ರದಿಯಲ್ಲಾಹು ತಆಲಾ ಮೊದಲಿಗೆ ಸಮೀಪ ಬಂದು ಏನ್ ಹೇಳಿದ್ರು, ನಿಂದರು ಏನ್ ಮಾಡಕ್ ಕುಂತಿದ್ಯಾ, ಇವತ್ತು ಝೈನುಲ್ ಆಬಿದೀನ್ ಕುರ್ಬಾನಿ ತಿಂಗಳ ಇದೆ, ಈ ದಿನದಲ್ಲಿ ಕುರ್ಬಾನಿ ಕೊಡ್ತಾರೆ, ನಾವು ಪ್ರಾಣಿಗೆ ಅಲ್ಲಾಹ್ಗಾಗಿ ಕುರ್ಬಾನಿ ಕೊಡಕ್ ಕುಂತಿದ್ದೀವಿ. ಹಜರತ್ ಝೈನುಲ್ ಆಬಿದೀನ್ ಅವ್ರು ಏನ್, ಈ ಪ್ರಾಣಿಗೆ ನೀರು ಕುಡಿಸಿರಿಲ್ಲ, ಮೊದಲಿಗೆ ನೀರು ಕುಡಿಸಿ ನೀವು ಜಬಾ ಮಾಡಕ್ ಕುಂತಿದ್ದೀರಾ, ಹಾಗೆ ನೀರು ಕುಡಿಸಲಾರ್ದಂಗೆ ನೀವು ಜಬಾ ಮಾಡಕ್ ಕುಂತಿದ್ದೀರಾ. ಝೈನುಲ್ ಆಬಿದೀನ್ ಅವರು ಆ ಚೂರಿ ಹಾಕಿವನಿಗೆ ಕೇಳಕ್ ಕುಂತಿದ್ರು, ನೀರು ಕುಡಿಸಿ ಜಬಾ ಮಾಡಕ್ ಕುಂತಿರಲ್ಲ. ಅವಾಗ ಆ ಚುರಿಯನ್ನು ಜಬಾ ಮಾಡೋರು ಹೇಳಿದ್ರು, ಝೈನುಲ್ ಆಬಿದೀನ್, ನಾವು ಮುಸಲ್ಮಾನರು, ಪ್ರಾಣಿಗೆ ನಾವು ನೀರು ಕುಡಿಸಿ ಜಬಾ ಮಾಡ್ತೀವಿ, ಹಾಗೆ ನಾವು ಜಬಾ ಮಾಡುದಿಲ್ಲ. ಆ ಜಬಾ ಮಾಡೋರು ಹೇಳಿದ್ರು. ಹೇಳಿದ ನಂತರ ಹಜರತ್ ಝೈನುಲ್ ಆಬಿದೀನ್ ಅವರು ಆಕಾಶ ಕಡೆ ಮುಖ ಮಾಡಿ ಒದರಿ ಹೇಳಿದ್ರು, ಅಲ್ಲಾಹ್, ಮುಸಲ್ಮಾನ್ ಜನರು ಇದು ಕುರ್ಬಾನಿ ತಿಂಗಳ ಬಂದಿದ್ರೇನೆ ಮಾತನ್ನು ಹೇಳಲಾರುವ ಪ್ರಾಣಿಗೆ ನೀರು ಕುಡಿಸಿ ಜಬೆಯನ್ನು ಮಾಡುತ್ತಾರೆ. ಯಾ ಅಲ್ಲಾಹ್, ಆ ಪ್ರಾಣಿಗೆ ಏನಾದ್ರೂ ನಿನ್ನ ಬಾರ್ಗನಲ್ಲಿ ಜಬೆ ಮಾಡ್ಬೇಕಂದ್ರೆ ಮೊದಲಿಗೆ ನೀರು ಕುಡಿಸಿ ಜಬೆ ಮಾಡಕ್ ಕುಂತಿದ್ದಾರೆ. ಯಾ ಅಲ್ಲಾಹ್, ಈ ಮುಸಲ್ಮಾನ್ ಜನರಿನ ಕಾನೂನಿದೆ ಅಂತ ಯಾ ಅಲ್ಲಾಹ್. ಮತ್ತು ಕರ್ಬಲಾ ಮೈದಾನಲ್ಲಿ ಎಂತಹ ಮುಸಲ್ಮಾನರು ಇದ್ರು, ನನ್ನ ತಂದೆಗೆ, ನನ್ನ ತಮ್ಮನಿಗೆ, ನನ್ನ ಅಣ್ಣರಿಗೆ, ನನ್ನ ಕುಟುಂಬಗಳಿಗೆ ನೀರು ಒಂದು ಹನಿ ನೀರು ಕೊಟ್ಟಿಲ್ಲ, ಆ ರೀತಿ ಶಹೀದ್ ಮಾಡಿದ್ರು. ಅವರು ಎಂತಹ ಮುಸಲ್ಮಾನ್ ಇದ್ರು.
ಪ್ರಾಣಿಗೆ ನೀರು ಕುಡಿಸಿ ಸಭಾ ಮಾಡಕ್ ಕುಂತಿದ್ದಾರ? ಮತ್ತ ಆ ಜನರು ನನ್ನ ಅಣ್ಣವರಿಗೆ ನನ್ನ ತಮ್ಮರಿಗೆ ನೀರು ಕುಡಿಸಲಾರ್ದಂಗೆ ಸಭೆ ಮಾಡಿದ್ರು. ಅವ್ರು ಎಂತಾರು ಮುಸಲ್ಮಾನ್ ಇದ್ರು. ಯಾ ಅಲ್ಲಾಹ್, ಹಜರತ್ ಝೈನುಲ್ ಆಬಿದೀನ್ ಅವರು ಈ ಯೋಚನೆ ಮಾಡಿ ಅಳಕ್ ಕುಂತಿದ್ರು. ಹಜರತ್ ಝೈನುಲ್ ಆಬಿದೀನ್ ರದಿಯಲ್ಲಾಹು ತಆಲಾ ಅನ್ಹು. ಹಜರತ್ ಝೈನುಲ್ ಆಬಿದೀನ್ ಯಾರು? ಹಜರತ್ ಇಮಾಮ್ ಹುಸೇನಿನ ಮಕ್ಕಳಿವರು. ಹಜರತ್ ಇಮಾಮ್ ಹುಸೇನ್ 3 ಮಂದಿ ಮಕ್ಕಳಿದ್ರು. ಹಜರತ್ ಅಲಿ ಅಕ್ಬರ್ ಇವರು ಹಿರಿಯರು, ಅಲಿ ಝೈನುಲ್ ಆಬಿದೀನ್ ಇವರು ನರ್ರಾಗ್ ಸೆಕೆಂಡ್ ಇವರು, ಹಜರತ್ ಅಲಿ ಅಸ್ಗರ್ 6 ತಿಂಗಳದು ಮಗು ಏನಿತ್ತು ಇವರು 3ನೇವರು. 3 ಮಂದಿ ಮಕ್ಕಳಿದ್ರು ಹಜರತ್ ಇಮಾಮ್ ಹುಸೇನ್ ಅವರಿಗೆ. 2 ಮಂದಿ ಕರ್ಬಲಾ ಮೈದಾನದಲ್ಲಿ ದೀನಗಾಗಿ ಅಲ್ಲಾಹ್ಗಾಗಿ ತನ್ನ ಜೀವವನ್ನು ತ್ಯಾಗವನ್ನು ಮಾಡಿದ್ರು. ಹಜರತ್ ಝೈನುಲ್ ಆಬಿದೀನ್ ಅವರು ಬಂದಿದ್ರು. ಅಪ್ಪಾಜಿ ನನ್ಗೆ ಅನುಮತಿ ಕೊಡ್ರಿ, ನಾನು ಹೋಗ್ತೀನಿ, ನಾನು ಯುದ್ಧ ಮಾಡ್ತೀನಿ ಅಪ್ಪಾಜಿ. ಇಮಾಮ್ ಹುಸೇನ್ ಹೇಳಿದ್ರು, ಎಲ್ಲಾರು ಹೋಗಿದ್ರೆ ನನ್ನ ಕುಟುಂಬಗಳಿಗೆ ಬೆಳೆಸೋರು ಯಾರು, ಮುಂದೆ ತಗೊಂಡು ಹೋಗೋರು ಯಾರು? ಝೈನುಲ್ ಆಬಿದೀನ್ ಬೇಡ. ಯಾಕಂದ್ರೆ ಹಜರತ್ ಝೈನುಲ್ ಆಬಿದೀನ್ ಅವರಿಗೆ ಆರಾಮ್ ಇದ್ದಿದ್ದಿಲ್ಲ. ಅವರು ಆರಾಮ್ ಮಾಡಕ್ ನಿನ್ಗೆ ಆರಾಮಿಲ್ಲ, ಝೈನುಲ್ ಆಬಿದೀನ್ ಆರಾಮ್ ಮಾಡು. ಹಜರತ್ ಝೈನುಲ್ ಆಬಿದೀನ್ ಅವರು ಆರಾಮ್ ಮಾಡಕ್ ಕುಂತಿದ್ರು, ಶಹೀದ್ ಆಗಿದ್ದಿಲ್ಲ. ಆದ್ರೆ ಎಷ್ಟು ವರ್ಷ ಜೀವಿತಿದ್ರು? ಅಲ್ಲಾಹನಿಗಾಗಿ ಬರೀ ಅಳ್ತಾ ಇದ್ದಿದ್ರು. ಎಷ್ಟು 22,000 ಜನರು ಏನು ಕೊಲೆ ಮಾಡಿದ್ರು ಇಮಾಮ್ ಹುಸೇನ್ ಅವರಿಗೆ, ಏನ್ ಶಹೀದ್ ಮಾಡಿದ್ರು. ಆ ಕಾಲದಲ್ಲಿ ಒಬ್ಬ ವ್ಯಕ್ತಿ ಹುಟ್ಟಿ ಬಂದಯ್ಯ. ಆ ವ್ಯಕ್ತಿದ ಹೆಸರೇನು? ಮುಖ್ತಾರ್. ಯಾರು? ಮುಖ್ತಾರ್ ಅನ್ನುವ ವ್ಯಕ್ತಿ. ಆ ವ್ಯಕ್ತಿ ಇದು ಎಲ್ಲ ಮಾತುಗಳನ್ನು ಕೇಳಿದ ನಂತರ ಇಮಾಮ್ ಹುಸೇನ್ಗೆ ಯಾರು ಕೊಲೆ ಮಾಡಿದ್ರು ಎಲ್ಲಾರ್ಗೆ ಒಬ್ಬೊಬ್ಬರಿಗೆ ಹುಡುಕಿ ಆ ಮುಖ್ತಾರ್ ಅನ್ನೋ ವ್ಯಕ್ತಿ ಎಲ್ಲಾ ಯಜೀದ್ಗಳಿಗೆ ಕೊಲೆ ಮಾಡಿದ್ದ. ಎಲ್ಲ 22,000 ಜನರಿಗೆ ಕೊಲೆ ಮಾಡಿದ್ದ ಮುಖ್ತಾರ್. ಯಾರು ಇಮಾಮಿ ಹುಸೇನ್ಗೆ ಕೊಲೆ ಮಾಡಿದ್ರು ಆ ಎಲ್ಲಾ ಜನರಿಗೆ ನಾನು ಬಿಡೋದಿಲ್ಲ, ನಾನು ಕೊಲೆ ಮಾಡ್ತೀನಿ, ಒಬ್ಬೊಬ್ಬರಿಗೆ ಬಿಟ್ಟಿಲ್ಲ, ಎಲ್ಲರಿಗೂ ಹುಡುಕಾಡಿ ಕೊಲೆ ಮಾಡಿದ್ದ ಮುಖ್ತಾರ್ ವ್ಯಕ್ತಿ. ಕೊಲೆ ಮಾಡಿದ ನಂತರ ಜನರು ಕೇಳಿದ್ರು, ನೀ ಎಲ್ಲರಿಗೂ ಕೊಲೆ ಮಾಡಿದೀಯ, ಹಕ್ಕು ಪೂರ್ತಿ ಮಾಡಿದಿಲ್ಲ. ಇಮಾಮಿ ಹುಸೇನಿನ ಒಂದು ರಕ್ತದ ಹನಿ ಬರಬರನ್ನ ಹಕ್ಕು ಪೂರ್ತಿ ಮಾಡಿಲ್ಲ, ಇನ್ನೂ ನಾನು ಹಕ್ಕು ಪೂರ್ತಿ ಮಾಡಿಲ್ಲ. ಆ ಮುಖ್ತಾರ್ ವ್ಯಕ್ತಿ ಹೇಳಕ್ ಕುಂತಿದ್ದಾನೆ, ಯಜೀದ್ಗಳಿಗೆ ಬಿಟ್ಟಿಲ್ಲ, ನಾನು ಕೊಲೆ ಮಾಡ್ತೀನಿ. ಅಂತ ಯಜೀದ್ಗಳು ನಾನು ಎದಕ್ ಬಿಡಬೇಕು? ಅಂತ ಯಜೀದ್ಗಳು ಜೀವಿತದ ಏನು ಉಪಯೋಗ ಪ್ರಪಂಚದಲ್ಲಿ? ಮತ್ತೆ ಕೊಲೆ ಆಗ್ಬೇಕಂತ ಯಜೀದ್ಗಳು. ಮತ್ತು ಲಾಸ್ಟ್ ಕೊನೆಯ ಸಮಯ ಯಾರಿಗೆ ಮತ್ತೆ ಕೊಲೆ ಮಾಡುದು? ಆ ಮುಖ್ತಾರ್ ಹುಡುಕಾಡ್ಕೊಂತ ಉಬೈದುಲ್ಲಾ ಬಿನ್ ಜಿಯಾದ್, ಏನ್ ಕೂಫಾನಲ್ಲಿ ಗವರ್ನರ್ ಆಗಿದ್ದ, ಲೀಡರ್ ಆಗಿದ್ದ, ಅವನ್ಗೆ ಕೊಲೆ ಮಾಡಕ್ ಬಂದ ಮುಖ್ತಾರ್. ಆ ಉಬೈದುಲ್ಲಾ ಬಿನ್ ಜಿಯಾದ್ಗೆ ಕೊಲೆ ಮಾಡಕ್ ಬಂದ. ಆ ಉಬೈದುಲ್ಲಾ ಬಿನ್ ಜಿಯಾದ್ ತಪಸ್ಕೊಂಡು ಓಡಿ ಬಂದ. ಕೊನೆಯಲ್ಲಿ ಓಡ್ಕೊಂಡು ಬರ್ತಾ ಎಲ್ಲಿ ಬಂದ? ಗಾಡಿಯನ್ನು ಪಾರ್ ಮಾಡಿ ಹಜರತ್ ಇಮಾಮ್ ಝೈನುಲ್ ಆಬಿದೀನ್ ಮನೆ ಒಳಗೆ ಬಂದು ಅಲ್ಲಿ ಮುಚ್ಕೊಂಡು ಕುಂತಿದ್ದ. ನೀರ್ ಅಂತ ಕೇಳಕ್ ಕುಂತಿದ್ದಾನೆ. ಯಾಕೆ ಓಡಿ ಬಂದಿದ್ದಾನ? ನೀರಾಡ್ಸೆ ಆಗಿದೆ ಉಬೈದುಲ್ಲಾ ಬಿನ್ ಜಿಯಾದ್ಗೆ. ಬಂದಿದ ನಂತರ ಹೇಗೆ ನೀರ್ ಕೇಳಬೇಕಿತ್ತು, ಹಜರತ್ ಝೈನುಲ್ ಆಬಿದೀನ್ ಅವರು ಮುಖವನ್ನು ತೊಳಗ್ ಮಾಡಿ ಆ ವ್ಯಕ್ತಿಗೆ ನೀರ್ ಕೊಡಕ್ ಕುಂತಿದ್ದಾರೆ. ಉಬೈದುಲ್ಲಾ ಬಿನ್ ಜಿಯಾದ್ಗೆ ನೀರ್ ಕೊಡಕ್ ಕುಂತಿದ್ದಾರೆ. ಅದೇ ವ್ಯಕ್ತಿ ಇಮಾಮ್ ಹುಸೇನ್ ಕೊಲೆ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ದು ಯಜೀದ್ ಕೊಟ್ಟಿದ್ದ. ಅವ್ನ್ ಮಾತು ಕೇಳಿ ಉಬೈದುಲ್ಲಾ ಬಿನ್ ಜಿಯಾದ್ ತನ್ನ ಸೇನೆಗಳ ಕಳಿಸಿ ಇಮಾಮ್ ಹುಸೇನ್ ಕೊಲೆ ಮಾಡ್ಸಕ್ ಕಳಿಸಿದ್ದ. ಉಬೈದುಲ್ಲಾ ಬಿನ್ ಜಿಯಾದ್ ಅದನ್ನೇ ಇಮಾಮ್ ಝೈನುಲ್ ಆಬಿದೀನ್ ಮನೆ ಒಳಗೆ ಬಂದು ನೀರ್ ಕೇಳಕ್ ಕುಂತಿದ್ದಾನೆ. ಹೇಗೆ ನೀರ್ ಕೇಳಬೇಕಿತ್ತು? ಹಜರತ್ ಝೈನುಲ್ ಆಬಿದೀನ್ ನೀರ್ ಕೊಟ್ರು, ಮತ್ತೆ ಇನ್ನೊಮ್ಮೆ ನೀರ್ ಕೇಳಿದ, ಇನ್ನೊಂದ್ ಸ್ವಲ್ಪ ನೀರ್ ಕೊಟ್ರು, ಮತ್ತು ನೀರ್ ಕೊಟ್ರು. ನೀರ್ ಕೊಡೋ ಸಂದರ್ಭದಲ್ಲಿ ಹೇಳಕ್ ಕುಂತಿದ್ದ, ಏಕೆ ನನ್ಗೆ ಝೈನುಲ್ ಆಬಿದೀನ್ ಅವರು ಇನ್ನೂ ಕಂಡು ಹಿಡಿದಿಲ್ಲ ನಾನು ಯಾರು ಅನ್ನೋದು. ಇಷ್ಟು ನೀರು ಕುಡ್ಸಾಕ್ ಕುಂತಿದ್ದಾರೆ ನನಗೆ. ಏಕೆಂದ್ರೆ ತಂದೆಗೆ ಕೊಲೆ ಮಾಡುವ ಬಂದಿದ್ದಾನೆ. ಇಮಾಮಿ ಹುಸೇನ್ಗೆ ಕೊಲೆ ಮಾಡಿಸಿದ್ದು ಯಾರು ಸೇನೆಗಳ ಕಳಿಸಿ ಕೊಲೆ ಮಾಡಿಸಿದ್ದ ಆ ವ್ಯಕ್ತಿ ಮನೆಯಲ್ಲಿ ಬಂದಿದ್ದಾನೆ. ಅವ್ರಿಗೆ ನೀರು ಕುಡ್ಸಾಕ್ ಕುಂತಿದ್ದಾರೆ ಝೈನುಲ್ ಆಬಿದೀನ್ ಅವರು. ಆ ಉಬೈದುಲ್ಲಾ ಬಿನ್ ಜಿಯಾದ್ ಇದು ಮಾತನ್ನು ಹೇಳಕ್ ಕುಂತಿದ್ದ. ಹೇಳೋ ಸಂದರ್ಭದಲ್ಲಿ ಝೈನುಲ್ ಆಬಿದೀನ್ ಅವರು ತಳಗಡೆ ಮುಖ ಮಾಡಿದ್ರು. ಆ ಉಬೈದುಲ್ಲಾ ಬಿನ್ ಜಿಯಾದ್ ಮಾತು ಹೇಳಿದ ನಂತರ ಹೇಗೆ ಝೈನುಲ್ ಆಬಿದೀನ್ ಅವರು ಮುಖವನ್ನು ಮೇಲೆಗಡೆ ಮಾಡಬೇಕಾಗಿತ್ತು, ಮಾಡಿದ ನಂತರ ಉಬೈದುಲ್ಲಾ ಬಿನ್ ಜಿಯಾದ್ ಝೈನುಲ್ ಆಬಿದೀನ್ ಮುಖ ನೋಡಕ್ ಕುಂತಿದ್ದಾನೆ. ಅವ್ರದ್ದು ಕಣ್ಣನಿಂದ ನೀರು ಬರಾಕ್ ಕುಂತಿಲ್ಲ, ಏನು ರಕ್ತವನ್ನು ಬರಾಕ್ ಕುಂತಿತ್ತು. ಝೈನುಲ್ ಆಬಿದೀನ್ ಹೇಳಿದ್ರು, ನಾನ್ ನಿನ್ಗೆ ಕಣ್ಣು ಹಿಡಿದಿಲ್ಲ ಅಂತ ಹೇಳಕ್ ಕುಂತಿದ್ಯಾ? ನೀನು ನನ್ನ ತಂದೆಗೆ ಕೊಲೆ ಮಾಡಿದೀಯಾ ಸೇನೆಗಳ ಕಳಿಸಿ, ನಿನ್ಗೆ ನಾನು ಕಂಡು ಹಿಡಿಬಾರ್ದು? ನೀನಂತ ವ್ಯಕ್ತಿಗೆ ನಾನು ಯಾವಾಗ ಮರಿಬೇಕು? ಸಾಯ ತನಕ ನನ್ಗೆ ಮರೆಯೋದಿಲ್ಲ, ಕಯಾಮತ್ ತನಕ ನಿನ್ಗೆ ನಾನು ಮರಿಬೇಕು. ಮತ್ತು ನೀರ್ ಎದಕ್ಕೆ ಕುಡ್ಸಾಕ್ ಕುಂತಿದ್ದೀರಾ ಅಂತ ಉಬೈದುಲ್ಲಾ ಬಿನ್ ಜಿಯಾದ್ ಕೇಳಿದ. ಝೈನುಲ್ ಆಬಿದೀನ್ ಹೇಳಿದ್ರು, ಕೊಲೆ ಮಾಡೋದು, ಆ ನಿರಾಸೆ ಮಾಡೋದು ಯಜೀದನ ಕೆಲಸ ಇರಬಹುದು, ದುಶ್ಮನಗಳಿಗೆ ನೀರು ಕೊಟ್ಟು ಪ್ರೀತಿ ಮಾಡೋದು ನನ್ನ ಇಮಾಮ್ ಹುಸೇನನ ಕೆಲಸ ಇದೆ. ದುಶ್ಮನಗಳಿಗೆ ಪ್ರೀತಿಯನ್ನು ಕೊಟ್ಟು ನೀರವನ್ನು ಕೊಟ್ಟು ನನ್ನ ಅಜ್ಜರು ಇಮಾಮೆ ಹಜರತೆ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೆಲಸ ಇದೆ ಅಂತ ಝೈನುಲ್ ಆಬಿದೀನ್ ಹೇಳಕ್ ಕುಂತಿದ್ದಾರೆ. ನನ್ನ ಅಜ್ಜರ್ದು ಕೆಲಸ. ನೀ ಕೊಲೆ ಮಾಡಿದ್ರೆ ನಾನು ನೀರು ಕೊಡಂಗಿಲ್ಲ ಅಂತ ತಿಳ್ಕೊಂಡಿದ್ಯಾ? ನೀ ಎಷ್ಟು ಕೇಳ್ತೀಯ ಕೇಳು, ನಾನು ನೀರು ಕೊಡಿಸ್ತೀನಿ. ಆದ್ರೆ ನೀರು ಕೊಡೋದು ನನ್ನ ಅಜ್ಜರ್ದು ಸುನ್ನತ್ ಇದೆ, ನನ್ನ ತಂದೆಯರ್ದು ಸುನ್ನತ್ ಇದೆ.
ನಾವು ಯಾವತ್ತೂ ಮುಸಲ್ಮಾನ್ ಜನರಿಗೆ ನಿರಾಸೆ ಮಾಡಿ ನಾವು ಕೊಲೆ ಮಾಡೋರಲ್ಲ. ನಿರಾಸೆ ಜನರಿಗೆ ಮೊದಲಿಗೆ ನೀರನ್ನು ಕೊಟ್ಟವ್ರದ್ದು, ನಿರಾಸೆ ದೂರ ಮಾಡೋರು ನಾವು. ಝೈನುಲ್ ಆಬಿದೀನ್ ನೋಡ್ರಿ ಎಂತಹ ಪ್ರೀತಿಯನ್ನು ಕೊಟ್ಟರು. ಅದ್ರ ಪ್ರೀತಿಯ ಸಹೋದರರೇ, ಆ ಮುಖ್ತಾರ್ ಉಬೈದುಲ್ ಮಿರ್ಜಿಯಾದ್ಗೆ ಹುಡುಕಾಡಿ ಬಂದು ಏನ್ ಮಾಡಿದ್ದ? ಅವನ್ಗೆ ಕೊಲೆ ಮಾಡಿದ್ದ. ಯಾರು ಉಳಿದಿದ್ದಿಲ್ಲ. ಯಜೀದಿ ಏಕೆ ಕೊಲೆ ಮಾಡಿದ್ದ ಇಮಾಮ್ ಹುಸೇನ್ಗೆ? ಏಕೆ ಅವ್ರ ಕುಟುಂಬಗಳಿಗೆ ಕೊಲೆ ಮಾಡಿದ್ದ? ಏಕೆಂದರೆ ಹಣ ಸಂಪತ್ತಿಗಾಗಿ. ನಾನೇ ಹಣ ಸಂಪತ್ತು ತಗೋಬೇಕು, ನಾನೇ ರಾಜ್ಕುಮಾರ್ ಆಗ್ಬೇಕು, ನಾನೇ ದೊಡ್ಡವಾಗ್ಬೇಕು, ನಾನೇ ರಾಜ್ಕುಮಾರ್, ರಾಜ ನೀತಿ ನಾನೇ ನಡೆಸ್ಕೊಂಡು ಹೋಗ್ಬೇಕು ಅಂತ ಇಚ್ಛೆ ಇಟ್ಕೊಂಡು ತನ್ನ ರಾಜ ನೀತಿ ನಡೆಸೋದಕ್ಕೆ ಇಮಾಮ್ ಹುಸೇನ್ ಕೊಲೆ ಮಾಡಿದ. ಆದ್ರೆ ನೋಡ್ರಿ, ಯಾರು ಹಣ ಸಂಪತ್ತಿಗಾಗಿ ಹಕ್ಕಿನ ಮಾತಿಗೆ ಯಾರು ಮುಚ್ಚೋದು ಪ್ರಯತ್ನ ಮಾಡುತ್ತಾರೆ, ಹಕ್ಕಿನ ಮಾತುಗಳಿಗೆ ಮೊದಲಿಗೆ ಹಿಂದೆ ಸರಿಸೋದು ಪ್ರಯತ್ನ ಮಾಡುತ್ತಾರೆ. ಇಲ್ಲೇ ನಾವು ತಿಳ್ಕೋಬೇಕು, ಕರ್ಬಲಾ ಮೈದಾನಲ್ಲಿ ಹಕ್ಕಿಗಾಗಿ ಇಮಾಮ್ ಹುಸೇನ್ ಹೋಗಿದ್ರು. ಯಜೀದ್ ಹಣ ಸಂಪತ್ತಿಗಾಗಿ ಕೊಲೆ ಮಾಡಿದ್ದ, ಯುದ್ಧ ಮಾಡಿದ್ದ. ಆದ್ರೆ ಕಯಾಮತ್ ಬರೋ ತನಕ ಇವತ್ತಿಗಾಗಿ ಯಜೀದ್ನ ಹೆಸರು ತಗೊಳ್ಳೋರು ಯಾರಿಲ್ಲ. ಎಲ್ಲರೂ ಇಮಾಮ್ ಹುಸೇನ್ಗೆ ಹೆಸರು ತಗೊಳ್ಳೋರು ಇದ್ದಾರೆ. ಇಮಾಮ್ ಹುಸೇನ್ ಹೆಸರು ತಗೊಳ್ಳಿದ್ದಾರೆ. ಅಲ್ಲಾಹ್ಗಾಗಿ ಕುರ್ಬಾನ್ ಆಗಿದ್ದಾರೆ. ಅವರು ಅಲ್ಲಾಹ್ಗಾಗಿ ಕುರ್ಬಾನ್ ಆಗಿದ್ದಾರೆ. ಯಾರು ಹಣ ಸಂಪತ್ತಿಗಾಗಿ ತನ್ನ ಜೀವನವನ್ನು ಮಾಡಿದ್ರು, ಅವ್ರು ಸತ್ತಿದ ನಂತರನೇ ಅವ್ರದ್ದು ಹೆಸರು ಉಳಿಯೋದಿಲ್ಲ. ಯಾರು ಅಲ್ಲಾಹ್ಗಾಗಿ ತನ್ನ ಜೀವನವನ್ನು ಕಳೆದಿದ್ರು, ಕಯಾಮತ್ ಬರೋ ತನಕ ಅಂತ ಜನರಿಗೆ ಇವತ್ತಿಗಾಗಿ ಯೋಚನೆ ಮಾಡಕ್ ಕುಂತಿದ್ದಾರೆ, ಪ್ರೀತಿ ಮಾಡಕ್ ನೆನಪು ಮಾಡಕ್ ಕುಂತಿದ್ದಾರೆ. ಹಜರತೆ ಖ್ವಾಜಾ ಗರ್ವಾಜ್ ರಹಿಮತುಲ್ಲಾಹ್ ಅಲೈಹಿರು ಮದೀನಾನಿಂದ ನಮ್ಮ ಹಿಂದೂಸ್ತಾನ್ಗೆ ಬಂದರು. ಹಜರತೆ ಖ್ವಾಜಾ ನವಾಜ್ ರಹಿಮತುಲ್ಲಾಹ್ ಅಲೈಹಿರು ಮದೀನಾ ಹಿಂದೂಸ್ತಾನ್ಗೆ ಬಂದರು. ಹಜರತೆ ಖ್ವಾಜಾ ನವಾಜ್ ರಹಿಮತುಲ್ಲಾಹ್ ಇಲ್ಲಿ ನಾವು ತಿಳ್ಕೋಬೇಕು ದೊಡ್ಡವಾದ ಪವಾಡ, ದೊಡ್ಡವಾದ ಕರಾಮತ್. ಹಜರತೆ ಖ್ವಾಜಾ ನವಾಜ್ ರಹಿಮತುಲ್ಲಾಹ್ ಅಲೈಹಿರು ಮುರಿದಿ ಕಳಿಸಿದ್ರು, ಹೋಗಿ ಅನಾ ಸಾಗರ್ ನೀರು ತಗೊಂಡ್ ಬಾ, ಹೋಗು, ಸ್ವಲ್ಪ ತುಂಬಿಕೊಂಡು ವಜು ಮಾಡ್ಬೇಕು, ನೀರು ಕುಡಿಬೇಕು. ಅಲ್ಲಿ ಸೇನೆಗಳು, ಪೃಥ್ವಿರಾಜನ ಸೇನೆಗಳು ನಿಂತಿದ್ರು. ನೀರು ಪ್ರಾಣಿಗಳು ಕುಡಿತಾರ, ಜನರು ಕುಡಿತಾರ, ಇದು ನಿಮ್ಗೆ ನೀರು ಕೊಡಂಗಿಲ್ಲ ನಾವು. ಆ ಮುರಿದವರು ಹಳ್ಳಿ ಬಂದ್ರು. ಬಂದಿದ್ದ ನಂತರ ಈ ರೀತಿ ಪ್ರಾಣಿ ಕುಡಿತಾರಂತೆ, ಜನರು ಕುಡಿತಾರಂತೆ, ನೀರು ಕೊಡಂಗಿಲ್ಲ ಅಂತೆ ನಮ್ಗೆ. ಆ ಸೇನೆಗೆ ಹಳ್ಳಿ ಬಂದು ಹೇಳಿದ ನಂತರ ಹಜರತೆ ಖ್ವಾಜಾ ಗರ್ವಾಜ್ ರಹಿಮತುಲ್ಲಾಹ್ ಏನ್ ಹೇಳಿದ್ರು? ಹೋಗಿ ಆನಾ ಸಾಗರ್ಗೆ ಹೇಳು, ಆನಾ ಸಾಗರ್, ನಿನ್ಗೆ ಖ್ವಾಜಾ ಗರ್ವಾಜ್ ರಹಿಮತುಲ್ಲಾಹ್ ಅಲೈಹಿರು ಕರೆಯಾಕ್ ಕುಂತಿದ್ದಾರೆ, ನೀ ಬರ್ಬೇಕಂತೆ. ಹೇಗೆ ಆ ಶಿಷ್ಯರು ಮುರಿದವರು ಹೋಗಿ ಆನಾ ಸಾಗರ್ ನೀರ್ ಕಡೆ ಸಮೀಪ ನಿಂತು ಆ ನೀರಿಗೆ ಹೇಳಿದ್ರು, ಆನಾ ಸಾಗರ್ ನೀರು ನಿನ್ಗೆ ಖ್ವಾಜಾ ನವಾಜ್ ರಹಿಮತುಲ್ಲಾಹ್ ಅಲೈಹಿರು ಕರೆಯಾಕ್ ಕುಂತಿದ್ದಾರೆ, ನೀ ಬರ್ಬೇಕಂತೆ. ಹೇಗೆ ಹೇಳಬೇಕಾಗಿತ್ತು? ಎಲ್ಲ ಆನಾ ಸಾಗರನ ನೀರು ಒಂದು ಕಾಸ ಕೊಠೋರಿ ಒಳಗೆ ಜಮಾ ಆಯಿತು. ಎಲ್ಲ ನೀರು ಒಂದು ಕೊಠೋರಿಯಲ್ಲಿ ಜಮಾ ಆಯಿತು. ಪ್ರೀತಿಯ ಸಹೋದರರೇ, ಇಮಾಮ್ ಹುಸೇನಿನ ಮಕ್ಕಳಿನ ಒಳಗೆ ಇಂತಹ ಶಕ್ತಿ ಇದೆ. ಬರೇ ಒಂದು ನೀರಿಗೆ ಹುಕ್ಮ ಕೊಟ್ಟಿದ್ರೆ ನಿನ್ಗೆ ಹಜರತೆ ಖ್ವಾಜಾ ನವಾಜ್ ಕರೆದಿದ್ದಾರೆ ಅನ್ನೋದು ಇಡೀ ಕೆರೆದು ನೀರು ಒಂದು ಕಟೋರಿಯಲ್ಲಿ ಬರ್ತಿದೆ. ಅಂದರೆ ಇಮಾಮ್ ಹುಸೇನ್ ತಂದೆಯವರು ಆ ನೆಹರೆ ಫುರಾತ್ಗೆ ಎದಕ್ಕೆ ಅವರು ಕರೆಸಿಲ್ಲ. ನೆಹರೆ ಫುರಾತ್ಗೆ ಅವರು ಒಂದು ಅನುಮತಿ ಕೊಟ್ಟಿದ್ರೆ ಇಡೀ ಸಮುದ್ರನೇ ಇಮಾಮ್ ಹುಸೇನ್ ಕಾಲಿನ ತಳಗೆ ಬಂದು ನಿಂದಿರ್ತಿತ್ತು. ಇಡೀ ಸಮುದ್ರನೇ ಕಾಲಿನ ತಳಗೆ ಬಂದು ನಿಂದಿರ್ತಿತ್ತು. ಅಂತದ್ದು ಶಕ್ತಿ ಇಮಾಮ್ ಹುಸೇನ್ ಕಡೆ ಇತ್ತು. ಆದರೆ ಕುರ್ಆನಿನ ಪ್ರಕಾರ ಹುಜೂರ್ ಸಲ್ಲಲ್ಲಾಹು ಏನ್ ಹೇಳಿದ್ರು? ಅದು ಮಾತುವನ್ನು ನಿಜ ಆಗುವುದಿದ್ದಲ್ಲಿ, ಐ ಹುಸೇನ್, ನೀ ಕರ್ಬಲಾ ಮೈದಾನಲ್ಲಿ ನೀ ಶಹೀದ್ ಆಗ್ತೀಯಾ. ಖ್ವಾಜಾ ಗರ್ವಾಜ್ ರಹಿಮತುಲ್ಲಾಹ್ ಇಂತದ್ದು ಶಕ್ತಿ ಇದೆ ಅಂದರೆ ಮತ್ತು ತಂದೆ ಒಳಗೆ ಎಂತಾದ್ರು ಶಕ್ತಿ ಇರಬಹುದು. ಇದನ್ನ ತಿಳ್ಕೋಬೇಕಾಗಿತ್ತು ಪ್ರೀತಿಯ ಸಹೋದರೇ. ಇಷ್ಟು ಕರ್ಬಲಾ ಮೈದಾನಿನ ಜೀವನ ಚರಿತ್ರೆ ಇದ್ರು. अल्लाह के दुआ मारती है, ऐ मेरे मौला, जितने भी हमने करबला के हवाले से जो कुछ भी सुना है, इन तमाम बातों को ज़हन नशीन रखते हुए, तमाम करबला के वाक़ियात को ख्याल रखते हुए अपनी ज़िंदगी में सुधार, अपनी ज़िंदगी में कामयाबी, अपनी ज़िंदगी में रौनक लाने की तौफ़ीक़ अता फरमा। हर यजीदी काम, हर यजीदी फितने, हर यजीदी बुरी आदतों से हिफाजत अता फरमा। हमारी ज़िंदगी में शोहदाए करबला इमाम हुसैन की मोहब्बत बसा कर ज़िंदगी गुजारने की तौफ़ीक़ अता फरमा। प्रीति